Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 23ನೇ ಪ್ರಶ್ನೆಯನ್ನ ಗಮನಿಸಿ. ಚತುರ್ಭುಜವನ್ನ ವ್ಯಾಖ್ಯಾನಿಸಿ. ಓಕೆ, ಸೊ ಇಲ್ಲಿ ಚತುರ್ಭುಜದ ವ್ಯಾಖ್ಯಾನ ಏನ್ ಹೇಳುತ್ತೆ? 4 ಸರಳ ರೇಖಾಖಂಡಗಳಿಂದ ಆವೃತವಾದ ಅಥವಾ ಮುಚ್ಚಲ್ಪಟ್ಟ ಸಮತಲ ಆಕೃತಿಯನ್ನ ಚತುರ್ಭುಜ ಅಂತ ಹೇಳ್ತೇವೆ ಮಕ್ಕಳೇ. ಓಕೆ, ಸೊ 4 ಸರಳ ರೇಖಾ ಖಂಡಗಳಿಂದ ಆವೃತವಾದ ಅಥವಾ ಮುಚ್ಚಲ್ಪಟ್ಟ ಸಮತಲ ಆಕೃತಿ. ಓಕೆ, ಸೊ ಆಕೃತಿಯನ್ನ ಚತುರ್ಭುಜ ಅಂತ ಹೇಳ್ತೇವೆ. ಸೊ ಇಲ್ಲಿ ಚತುರ್ಭುಜದಲ್ಲಿ ಪ್ರಮುಖವಾಗಿ 4 ಅಂಶಗಳನ್ನ ನೀವು ನೆನ್ಪು ಮಾಡ್ಕೊಳ್ಬೇಕು. ಸೊ ಇಲ್ಲಿ 4 ಬಾಹುಗಳಿರತ್ತೆ, ಅದೇ ರೀತಿ 4 ಶೃಂಗಗಳಿರತ್ತೆ, ಅಂದ್ರೆ 4 ಮೂಲೆಗಳನ್ನ ಒಳಗೊಂಡಿರತ್ತೆ. ಸೊ ಇದಕ್ಕೆ 4 ಒಳಕೋನಗಳಿರತ್ತೆ. ಹಾಗೆ ಚತುರ್ಭುಜದಲ್ಲಿ ಒಳಕೋನಗಳ ಮೊತ್ತ ಯಾವಾಗ್ಲೂ 360 ಡಿಗ್ರಿ ಆಗಿರತ್ತೆ. ಓಕೆ, ಸೊ ಚತುರ್ಭುಜದ ಡೆಫಿನೇಷನ್ ಅನ್ನು ನೆನ್ಪು ಮಾಡ್ಕೊಂಡ್ರೆ ಸೊ ಅದರ ಗುಣಲಕ್ಷಣವೂ ಕೂಡ ನೀವು ತಿಳ್ಕೊಳ್ಬೇಕಾಗಿರತ್ತೆ. ಓಕೆ, ಥ್ಯಾಂಕ್ ಯು.